ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಾಂಶುಪಾಲರು ನಾಗರಾಜ್ ಬಿನ್ನಾಳ್ ಸರ್ ಅವರೇ, ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಈಗ ಆಲ್ರೆಡಿ ಇಬ್ಬರು ಶಿಕ್ಷಕರು ತುಂಬಾ ದೀರ್ಘವಾಗಿ ಮಾತಾಡಿದ್ದಾರೆ. ನಾನು ಅವರಿಂದ ಬಿಟ್ಟು ಹೋಗಿರುವಂತಹ ಯಾವುದಾದ್ರೂ ಒಂದೆರಡು ಅಂಶಗಳಿದ್ರೆ ಅದರ ಮೇಲೆ ಬೆಳಕು ಚೆಲ್ಲಲು ಇಚ್ಛಿಸುತ್ತಾ, ಕರ್ನಾಡು ಪದದ ಅರ್ಥನೇ ಎಲಿವೇಟೆಡ್ ಲ್ಯಾಂಡ್. ಎಲಿವೇಟೆಡ್ ತುಂಬಾ ವಿಶಾಲವಾದ ವಿಭಿನ್ನವಾದ ಭೂಮಿ ಅಂತ ಆ ಪದ, ಅಲ್ಲಿಂದಲೇ ಕನ್ನಡದ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸುತ್ತೆ. ಸೊ ಎಲ್ಲೋ ಒಂದ್ ಕಡೆ ಹಿಂದೆ ಭಾರತವನ್ನು ಸ್ವರ್ಗ ಅಂತ ಘೋಷಿಸಿದ್ವಲ್ಲ, ಇವತ್ತು ಬೈಕ್ ಓಡಿಸ್ತಾ ಯೋಚನೆ ಮಾಡ್ತಾ ಬಂದೆ, ಕೇರಳದಲ್ಲಿ ನೀನು ಎಲ್ಲೇ ಹೋದ್ರು ಬರೀ ಬೀಚ್ಗಳಿದಾವೆ, ರಾಜಸ್ಥಾನದಲ್ಲಿ ನೀನು ಎಲ್ಲೇ ಹೋದ್ರು ಆ ರಾಜ್ಯದಲ್ಲಿ ಬರೇ ಮರುಭೂಮಿ, ಎಲ್ಲೇ ಹೋದ್ರು ಒಂದೇ ತರದ ನೆಲ, ಬರೇ ಕಾಡು, ಕೆಲವು ಕಡೆ ಬರೀ ಒಂದೇ ತರಹದ ಜಮ್ಮು ಕಾಶ್ಮೀರ ಹೋದ್ರೆ ಹಿಮಗಳು. ಆದ್ರೆ ನಮ್ದು ಈ ಕರುನಾಡು ಹೇಗಿದೆ ಅಂದ್ರೆ 12 ಕಿಲೋಮೀಟರ್ಗೆ ಒಂದ್ಸತಿ ವಾತಾವರಣ ಚೇಂಜ್ ಆಗ್ತಾ ಇದೆ. 12 ಕಿಲೋಮೀಟರ್ಗೆ ಒಂದ್ಸತಿ ನಮ್ಮ ಭೂಮಿಯ ಮಣ್ಣಿನ ಬಣ್ಣ ಚೇಂಜ್ ಆಗ್ತಾ ಇದೆ. ಕಪ್ಪು ಭೂಮಿ ಇದೆ, ಕೆಂಪು ಮಣ್ಣಿದೆ, ಇಲ್ಲಿ ಕಾಡು ಇದಾವೆ, ಇಲ್ಲಿ ಬೆಟ್ಟಗಳು ಇದಾವೆ, ಇಲ್ಲಿ ಮಡಿಕೇರಿ ಕಡೆ ಹೋದ್ರೆ ನೀನು ಊಟಿ ತರ ಸಿಚುವೇಶನ್ ಇದೆ. ಸೊ ಕರುನಾಡು ಅನ್ನೋದು ಪದದ ಅರ್ಥನೇ ತುಂಬಾ ಅರ್ಥಗರ್ಭಿತವಾಗಿದೆ. ಸೊ ಇಡೀ ವಿಶ್ವದ ಒಂದು ಟೇಸ್ಟು ನಮ್ಮ ಈ ರಾಜ್ಯದಲ್ಲಿದೆ. ವಿದ್ಯಾರ್ಥಿಗಳೇ, ಇದು ದ್ರಾವಿಡ ಭಾಷೆ, ಕನ್ನಡ ಭಾಷೆ ಏನಿದೆ ಸರ್ ಹೇಳಿದ್ರು 450ನೇ ಕ್ರಿಸ್ತಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂತಹ ಭಾಷೆ. ದ್ರಾವಿಡರು ಭಾರತಕ್ಕೆ ಈ ಭಾಷೆ ಕೊಡುಗೆ ಕೊಟ್ಟಿದ್ದಾರೆ. ಸಂಸ್ಕೃತದ ಇದರಲ್ಲಿ ವಿಲೀನತೆ ಇದೆ. 450ನೇ ಕ್ರಿಸ್ತಪೂರ್ವದಲ್ಲಿ ಈ ಭಾಷೆ ಜನ್ಮಗೊಂಡಿದ್ದು. 1200 ಸಾಲುಗಳ ವರ್ಷಗಳ ಇದಕ್ಕೆ ಇತಿಹಾಸ ಇದೆ. ತುಂಬಾ ಇಡೀ ಈ ಭಾಷೆಯ ಸೊಬಗು ಹೇಗಿದೆ ಅಂದ್ರೆ, ಬೇರೆ ಯಾವುದೇ ವಿಶ್ವದ ಭಾಷೆಗೆ ಹೋಲಿಸ್ತೀನಿ ನಾನು. ನಮ್ಮ ಚಂದ್ರಪ್ಪ ಸರ್ ದೇಶದ ಭಾಷೆಗಳಿಗೆ ಹೋಲಿಸಿದ್ರು, ವಿಶ್ವದ ಯಾವುದೇ ಭಾಷೆಯಲ್ಲೂ ಒಂದೇ ಒಂದು ಕೆಲಸಕ್ಕೆ ನಮ್ಮ ಕನ್ನಡದಲ್ಲಿರುವಷ್ಟು ಅರ್ಥಗಳು ಪದಗಳು ಬಳಕೆ ಆಗಲ್ಲ. ವಿಶೇಷ ಹೆಮ್ಮೆ ಅಂದ್ರೆ ನಮ್ಮ ಈ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದಾವೆ. ಹೈಯೆಸ್ಟ್ ಸೆಕೆಂಡ್ ರ್ಯಾಂಕ್ ಅಲ್ಲಿ ಇದೀವಿ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಇಡೀ ಇಂಡಿಯಾದಲ್ಲಿ. ಹಿಂದಿ ಪ್ರಥಮ ಸ್ಥಾನದಲ್ಲಿ 12 ಜ್ಞಾನಪೀಠ ಪ್ರಶಸ್ತಿ ಗಳಿಸಿದೆ. ಕನ್ನಡ 8 ಜ್ಞಾನಪೀಠ ಪ್ರಶಸ್ತಿಗಳು ಗಳಿಸಿದೆ. ಅಲ್ಲದೆ ಈ 2025ರಲ್ಲಿ ರೀಸೆಂಟ್ ಸಾರಾ ಅಬೂಬಕ್ಕರ್ ಅನ್ನೋ ಒಬ್ಬ ಕವಯಿತ್ರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಬೂಕರ್ ಪ್ರಶಸ್ತಿ ಗೊತ್ತಾ? ತುಂಬಾ ಉತ್ತಮವಾದ ಕೃತಿಗೆ ನೀಡುವಂತಹ ಪ್ರಶಸ್ತಿ. ಕನ್ನಡ ಲ್ಯಾಂಗ್ವೇಜ್ಗೆ ಪ್ರಥಮ ಬೂಕರ್ ಪ್ರಶಸ್ತಿ, ಮೊದಲನೇ ಬೂಕರ್ ಪ್ರಶಸ್ತಿ ಸಾರಾ ಅಬೂಬಕ್ಕರ್ ಅಂತ ಒಬ್ಬ ಮಹಿಳೆ ಇದೆ. ಅಬೂಬಕ್ಕರ್ ಅಂದ್ರೆ ಜೆಂಟ್ಸ್ ಅಂತ ಅಲ್ಲ, ಅವ್ರು ಮಾಡಿರ್ತಕ್ಕಂತಹ ಒಂದು ಕೃತಿಗೆ ಒಂದು ಬೂಕರ್ ಪ್ರಶಸ್ತಿ, 8 ಜ್ಞಾನಪೀಠ ಬೂಕರ್ ಪ್ರಶಸ್ತಿ ಮತ್ತೆ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಭಾಷೆಗೆ ಲಭ್ಯವಾಗಿರೋದೇ ಈ ಭಾಷೆಯ ಒಂದು ಮಹತ್ವವನ್ನು ತೋರಿಸುತ್ತೆ. 3ನೇ ಸ್ಥಾನದಲ್ಲಿ ಬೆಂಗಾಲಿ ಭಾಷೆ ಇದೆ. ಈಗ ಒಬ್ಬ ವ್ಯಕ್ತಿ ಸಾವಿಗೀಡಾದ ಅಂತ ಪದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಕೇಳ್ಕೊಂಡು ಹೋದ್ರೆ 200 ಮಕ್ಕಳಿದ್ರಿ 200 ಅರ್ಥ ಬರುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಎನಿ ಅದರ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಭಾಷೆಯ ವಿಶೇಷತೆ ಹೇಗಿದೆ ನೋಡಿ. ಸತ್ತು ಹೋದ, ತೀರಿಕೊಂಡ, ಇಹಲೋಕಕ್ಕೆ ತೆರಳಿದ, ಚಟ್ಟ ಕಟ್ಕೊಂಡ, ಕೆಟ್ಟದಾಗಿ ಸತ್ರೆ, ಒಂದೇ ಪದದಲ್ಲಿ ಅರ್ಥ ನೋಡಿ ಹೇಗಿದೆ. ಅವನು ಸಿಗರೇಟ್ ಸೇರಿ ಗುಟ್ಕಾ ತಿಂದು ಏನಾದ್ರು ಸತ್ತ ಅಂದ್ರೆ ಹೊಗೆ ಹಾರಿಸ್ಕೊಂಡ, ಒಳ್ಳೆ ಕೆಲಸ ಮಾಡಿ ಸತ್ತ ಅಂದ್ರೆ ದೇವಧೀನರಾದ, ದೇವರ ಪಾಲಿಗೆ ಸೇರ್ದ, ದೇವರ ಪಾದ ಸೇರ್ದ. ಲೆಕ್ಕ ಹಾಕಿದ್ರೆ 200 ಸೆಂಟೆನ್ಸಸ್ ಕ್ಯಾನ್ ಬಿ ಪ್ರೊನೌನ್ಸ್ಡ್. 200 ಸೆಂಟೆನ್ಸ್ಗಳು ಬರೀ ಒಂದು ಅರ್ಥಕ್ಕೆ ನಾವು ಯೂಸ್ ಮಾಡಬಹುದು, ವಿಚ್ ಇಸ್ ಇಂಪಾಸಿಬಲ್ ಇನ್ ಎನಿ ಅದರ್ ವರ್ಡ್. ಸೊ ಅದು ನಮ್ಮ ಒಂದು ಕನ್ನಡ ಭಾಷೆಯ ವಿಶಿಷ್ಟತೆ. ಇನ್ನೊಂದು ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಪ್ರತಿ ಪದನು ಸ್ವರದಿಂದ ಅಂತ್ಯಗೊಳ್ಳುತ್ತೆ. ಯಾವುದೇ ಕನ್ನಡ ಪದ ತಗೊಂಡ್ರು ನೀನು ಸ್ವರ ಬಿಟ್ಟು ಬೇರೆದ್ರಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಕನ್ನಡ ಡಿಕ್ಷನರಿ ಇದೆ, ರನ್ನಕಾಂಡ ಅಂತ 1500 ಕ್ರಿಸ್ತಪೂರ್ವದಲ್ಲಿ ಬರೆದಿರ್ತಕ್ಕಂಥ. ಅದರಲ್ಲಿ ಪ್ರತಿ
ಪ್ರತಿ ಯಾವುದೇ ಕನ್ನಡ ಪದ ಸ್ವರದಲ್ಲೇ ಅಂತ್ಯಗೊಳ್ಳುವಂಥದ್ದು, ಬೇರೆ ಎಲ್ಲೂ ಇಲ್ಲ. ಆಮೇಲೆ ನಮ್ಮ ಕನ್ನಡ ಲಿಟ್ರೇಚರ್ ಅಲ್ಲಿ ಯಾವ ಸೈಲೆಂಟ್ ಲೆಟರು ಇಲ್ಲ. ಬೇರೆ ಎಲ್ಲಾ ಭಾಷೆಗಳಲ್ಲೂ ಸೈಲೆಂಟ್ ಲೆಟರ್ಗಳಿದ್ದಾವೆ. ಗಮನಿಸಿ, ನೀವು ಓದ್ತಾ ಗಮನಿಸಿ, ಸೈಲೆಂಟ್ ಲೆಟರ್ ಎಲ್ಲೂ ಇಲ್ಲ. ಇಂಗ್ಲಿಷ್ ಅಲ್ಲಿ ಕುಟ್ ಅಂತ ಹೇಳ್ತೀವಿ, COULD, ಎಲ್ಲಿ ಸೈಲೆಂಟ್ ಅಂತ ಯಾವ ಪದ್ಧತಿನೂ ಕನ್ನಡದಲ್ಲಿ ಇಲ್ಲ. ಮತ್ತೊಂದು ಮೂರನೇ ವಿಶೇಷ ಭಾಷೆದು, ಕನ್ನಡ ಭಾಷೆಯಲ್ಲಿ ಮಾನೋಸಿಲೆಬಲ್ ವರ್ಡ್ ಇಲ್ಲ. ಸಿಲೆಬಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಒಂದ್ಸತಿ ಮಾತಾಡಿದ್ರೆ ಅದು ಮಾನೋಸಿಲೆಬಲ್, ಒಂದ್ಕಿಂತ ಜಾಸ್ತಿ ಬಳಸಿದ್ರೆ ಮಲ್ಟಿ ಸಿಲೆಬಲ್ ಅಂತ ಕರಿತೀವಿ. ಇಂಟೆಲಿಜೆಂಟ್ ಮೂರ್ನಾಲ್ಕು ಸತಿ ನಾವು ತುಟಿನ ಮುಚ್ತಾ ಮಾತಾಡ್ತೀವಿ. ಕೆಲವು ನೋಡಿ ಲಾಂಗ್, ಶಾರ್ಟ್, ಸಿಂಗಲ್ ಒಂದೇ ಸತಿಗೆ ಹೊರಗೆ ಬರ್ತಾ ಇದೆ. ಆ ಜ ಹಿಂದಿ ಒಳಗೆ ಒಂದೇ ಸತಿಗೆ ಹೊರಗೆ ಬರ್ತಾ ಇದೆ. ಕನ್ನಡದಲ್ಲಿ ಯಾವುದೇ ಪದ ಹೇಳು ಒಂದ್ ಸಿಲೆಬಲ್ ಅಲ್ಲಿ ಒಳಗೆ ಬರಕ್ಕಾಗಲ್ಲ. ನೀರು 2, ಅಕ್ಕ 2, ಯಾವುದೇ ಸಣ್ಣ ಪದ ಅದು ಸಿಂಗಲ್ ಸಿಲೆಬಲ್ ಅಲ್ಲಿ ನೀನು ಉಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ. ಎಂತ ದೊಡ್ಡ ಪದ ಇದ್ರು, ಸಿಂಗಲ್ ಪದ ಇದ್ರು, ಒಂದ್ ಸತಿಗೆ ಕನ್ನಡದಲ್ಲಿ ಯಾವುದು ಹೇಳಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ ಕನ್ನಡದ ಒಂದು ವಿಶಿಷ್ಟತೆ ಆಗಿದೆ. ಸೊ ಈ ಕನ್ನಡ ಭಾಷೆನ ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಒಂದು ಪ್ರವೃತ್ತಿ ಆಗಿರಬೇಕು. ಈ ಭಾಷೆಯನ್ನು ಗೌರವಿಸಬೇಕು. ಕನ್ನಡ ಪ್ರಾಂತ್ಯದ ಭಾಷೆ, ಹಿಂದೂಗಳ ಭಾಷೆ ಅಲ್ಲ. ಮೊನ್ನೆ ಯಾವುದೋ ವಿಚಾರದನ್ನ ಮಾತಾಡ್ತಾ ಗಜಲ್ ಕಾರ್ಯಕ್ರಮಕ್ಕೆ ಉರ್ದು ಅಂತ ಬಂದ್ರೆ, ಉರ್ದು ಯಾರ ಭಾಷೆ? ಮುಸ್ಲಿಂ ಭಾಷೆ. ನೋ, ಕ್ಲಿಯರ್ಲಿ ಉರ್ದು ಮುಸಲ್ಮಾನರ ಭಾಷೆ ಅಲ್ಲ. ಕನ್ನಡ ಹಿಂದೂಗಳ ಭಾಷೆ ಅಲ್ಲ. ಕೇರಳದಲ್ಲಿರೋ ಹಿಂದೂಗಳಿಗೆ ಕನ್ನಡ ಬರಲ್ಲ, ಡೆಲ್ಲಿಯಲ್ಲಿರೋ ಹಿಂದೂಗಳಿಗೆ ಕನ್ನಡ ಬರಲ್ಲ. ಪ್ರಾಂತ್ಯದ ಭಾಷೆ. ಭಾಷೆನ ಪ್ರೀತಿಸೋಣ. ಸಾಧ್ಯವಾದ್ರೆ ನಮ್ಮ ದಿನನಿತ್ಯ ಜೀವನದಲ್ಲೂ ಭಾಷೆಯನ್ನು ಅಳವಡಿಸೋಣ. SLC ಬಂದಾಗ ನೀವು ಸೈನ್ ಮಾಡ್ಕೊಡ್ತೀರಿ ಹಾಲ್ ಟಿಕೆಟ್ಗೆ. SLC ಮಾರ್ಕ್ಸ್ ಕಾರ್ಡಿಗೆ ಬಂದಿರತಕ್ಕಂಥ ಸೈನೇ ಕೊನೆಯವರೆಗೂ ಕಂಟಿನ್ಯೂ ಆಗುತ್ತೆ. ಸೊ ಕನ್ನಡದಲ್ಲಿ ಮಾಡಕ್ಕೆ ಟ್ರೈ ಮಾಡಿ. ಅದೊಂದು ನನ್ನ ರಿಕ್ವೆಸ್ಟ್, ಮನವಿ. ನೀವು ಸೈನ್ ಫಸ್ಟ್ ಜೊತೆಗೆ ಎಲ್ಲಿ ಡಿಪಾರ್ಟ್ಮೆಂಟಿಗೆ ಇಂಟ್ರೊಡ್ಯೂಸ್ ಮಾಡ್ತೀರೋ, ನನ್ನ ಸೈನು ನಾನು ಕಾದಿರಂತ ಇಂಗ್ಲೀಷಲ್ಲಿ ಮಾಡ್ಬೋದು, ಕನ್ನಡದಲ್ಲಿ ಮಾಡ್ಬೋದು. ನಾನು ಕನ್ನಡ ಅಭಿಮಾನಿ ಆಗಿರೋದ್ರಿಂದ ಕನ್ನಡ ಬಳಸಬೇಕು. ಅದು ನಿತ್ಯ ಬ್ಯಾಂಕ್ ಸೈನು ಇರಬೇಕು ಅಂತ ಅನಿಸಿದ್ರೆ ಅದನ್ನು ಜೀವನದಲ್ಲಿ ಬೆಳೆಸ್ಕೊಳ್ಳಿ. ಸೊ ನಾವು ಕನ್ನಡನ ಪ್ರೀತಿಸೋಣ, ಕನ್ನಡ ಕಲಿಯೋಣ, ಕನ್ನಡನ ರಕ್ಷಿಸೋಣ ಅಂತ ಹೇಳ್ತಾ, ಆಮೇಲೆ ಇದು ತುಂಬಾ ಸುಲಭ ಭಾಷೆ, ತುಂಬಾ ಒಂದು ಸವಿ ಭಾಷೆ. ನಮ್ಮಲ್ಲಿರುವಂತಹ ಒಂದು ಇತಿಹಾಸ ಏನಿಲ್ರಿ, 19,000 ಭಾಷೆ ಇದಾವೆ ಇಂಡಿಯಾದಲ್ಲಿ. 19,000 ಭಾಷೆಗಳು. ನಮ್ಮ ಕನ್ನಡನೇ ಇಲ್ಲಿ ಬೇರೆ, ಆಂಗ್ಲಲ್ಲಿ ಬೇರೆ. ಸರಿಗ್ ಹೋಗ್ತೀಯಾ ಅಂತ ಮೈಸೂರು ಹೋದ್ರೆ ಅಲ್ಲಿ ಬೇರೆ, ಹೋಗ್ಯಾನ ಅಂತ ಬೇರೆ ಬೇರೆ ಪದ. ಸೊ ವಂಡರ್ಫುಲ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್. ಸೊ 19,000 ಭಾಷೆಗಳಲ್ಲಿ 22 ಭಾಷೆಗಳು ಅಫಿಷಿಯಲಿ ಡಿಸೈಡೆಡ್ ಇದೆ. ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇಂಡಿಯಾದಲ್ಲಿ 2008ರಿಂದ. ಕನ್ನಡ ಭಾಷೆ ನೋಟ್ ಮೇಲೆ ಇದೆ, ಅಬ್ಸರ್ವ್ ಮಾಡಿದ್ರೆ ಕರೆನ್ಸಿ ನೋಟ್ ಮೇಲೆ. ದೇಶದ ಎಲ್ಲಾ ಭಾಷೆಗಳು ಇಲ್ಲ, ಇರೋದು 15 ಭಾಷೆಗಳು. ಆ 15 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಅದರಲ್ಲಿ ಕನ್ನಡನೂ ಒಂದಾಗಿದೆ ಅಂದ್ರೆ ಕನ್ನಡದ ಮಹತ್ವವನ್ನು ತೋರಿಸಲಿಕ್ಕೆ ನಮ್ಮ ಕರೆನ್ಸಿ ನೋಟೇ ಸಾಕು. ಸೊ ಕನ್ನಡನ ಬೆಳೆಸೋಣ, ಉಳಿಸೋಣ, ಪ್ರೀತಿಸೋಣ. ಅದು ಕಲಿಯೋಕೆ ಬಹಳನೇ ಈಸಿ. ಉರ್ದು ಮೀಡಿಯಂ ಔಟ್ಪುಟ್ ಆದ್ರೆ ನಾನೇ ಕನ್ನಡ ಕಲ್ತಿದ್ದೀನಿ, ಓದಿಲ್ಲ ಕನ್ನಡ. ನನ್ನ ಈ ಕನ್ನಡ ಪ್ರೀತಿ ಮೇಲೆ ಬಂದಿರೋದು. ಇನ್ನೂ ಇದನ್ನು ನಾವು ವೃದ್ಧಿಸ್ಕೊಂಡು ಹೋಗೋಣ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಕನ್ನಡ ಗೆಲ್ಗೆ.